ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲಾ ವ್ಯಾಪ್ತಿಗೆ ಬರುವ ಗಜೇಂದ್ರಗಡದಿಂದ ಬಳುಟಗಿ ಮಾರ್ಗವಾಗಿ ಯಲಬುರ್ಗಾಕ್ಕೆ ತೆರಳುವ ರಸ್ತೆ ಹಾಳಾದ ಕಾರಣದಿಂದಾಗಿ ಕೆಎಸ್ಆರ್ಟಿಸಿ ಬಸ್ ಒಂದು ಪಲ್ಟಿ ಆಗುವ ಸಂಭವ ಕಂಡುಬಂದಿದೆ. ರಸ್ತೆ ಹಾಳಾದ ಸಂದರ್ಭ ಕಂಡು ಕೆಎಸ್ಆರ್ಟಿಸಿ ಚಾಲಕರು ಈ ರಸ್ತೆಯಲ್ಲಿ ಬರಲು ಹಿಂಜರಿತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇಲ್ಲ. ಸುಮಾರು 10 ವರ್ಷಗಳಿಂದಲೂ ಕೂಡ ಈ ರಸ್ತೆ ಕಾಮಗಾರಿ ಆಗದೆ ಇರುವ ಕಾರಣದಿಂದ ಬಸ್ ಬಾರದೆ ಇರುವುದಕ್ಕೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಯಾವುದೇ ರೀತಿ ಸರಿಯಾದ ಕಾಮಗಾರಿ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರು ಉಗ್ರ ಹೋರಾಟಕ್ಕೆ ಕಾಲಿಡುವ ಸಂಭವ ಕಂಡುಬರುತ್ತೆ ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ. ಸರ್ಕಾರದ ಆದೇಶದ ಅನ್ವಯವಾಗಿ ಎಷ್ಟೋ ಬಾರಿ ಆ ರಸ್ತೆಯ ಕಾಮಗಾರಿಗಾಗಿ ಸುಮಾರು ಕೋಟಿ ಅನುದಾನ ಬಂದಿದ್ರೂ ಕೂಡ ಆ ರಸ್ತೆಯ ಕಾಮಗಾರಿ ಆಗಿಲ್ಲ. ಹಾಗಾದ್ರೆ ಅದರ ಅನುದಾನದ ದುಡ್ಡು ಏನಾಯ್ತು, ಎಲ್ಲಿ ಹೋಯ್ತು, ಇದನ್ನ ಕೇಳೋರು ಯಾರು ಇಲ್ವಾ? ಇದಕ್ಕೆ ಕಡಿವಾಣ ಹಾಕುವ ಗಂಟು ಯಾರು ಇಲ್ವಾ ಹಾಗಾದ್ರೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ನಂತರ ವಕೀಲರು ಆದ ಲಕ್ಷ್ಮಣ್ ಬೇವಿನಗಿಡದ ಅವರು ಈ ರಸ್ತೆಯ ಕಾಮಗಾರಿಗಾಗಿ ಸುಮಾರು ಸಾರಿ ಕೋಟಿ ಗಟ್ಟಲೆ ಅನುದಾನ ಬಂದಿದೆ. ಕೆಲವು ರಾಜಕಾರಣಿಗಳು ಅದನ್ನ ಕೊಳ್ಳೆ ಹೊಡೆದಿದ್ದಾರೆ. ಸಂಬಂಧಪಟ್ಟ ಯಾವ ಅಧಿಕಾರಿಯೂ ಇದಕ್ಕೆ ಕಡಿವಾಣ ಹಾಕಲು ಮುಂದಾಗ್ತಾ ಇಲ್ಲ. ಹಾಗಾದ್ರೆ ಅಧಿಕಾರಿಗಳ ಪಾಲು ಇದೆಯಾ ಎಂಬ ಸಂದೇಹ ಕಾಡ್ತಾ ಇದೆ ಎಂದು ತಿಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.